ನಾಗಬೇನಾಳ ತಾಂಡೆಯ ಶಾಲೆಯಲ್ಲಿ ಕಸದಿಂದ ರಸ ತೆಗೆದ ಕಲಿಕೋಪಕರಣಗಳು. ನಾಲ್ತ್ವಾಡ ಸಮೀಪದ ನಾಗಬೇನಾಳ ತಾಂಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸದಿಂದ ರಸ ತೆಗೆದು ಸಿದ್ಧಪಡಿಸಿದ ಸುಮಾರು 1000ಕ್ಕೂ ಹೆಚ್ಚು ಕಲಿಕೋಪಕರಣಗಳು ನಾಲ್ತ್ವಾಡ ಶೈಕ್ಷಣಿಕ ವ್ಯಾಪ್ತಿಯಲ್ಲಿ ಗಮನ ಸೆಳೆಯುತ್ತಿವೆ. ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಪ್ರಚಾರ ಗಿಟ್ಟಿಸಿಕೊಂಡು ಕೇವಲ ಅಂಕಗಳಿಗೆ ಮಕ್ಕಳನ್ನು ಸೀಮಿತಗೊಳಿಸುತ್ತಿರುವ ಖಾಸಗಿ ಶಿಕ್ಷಣಗಳೇ ಹೆಚ್ಚು. ಮಕ್ಕಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಕೋಪಕರಣಗಳ ಮನವರಿಕೆ ಮರೀಚಿಯಾಗಿದ್ದು ಜಗಜ್ಜಾಹೀರು. ಇಂತಹ ಸಂದರ್ಭದಲ್ಲಿ ನಾವೇನು ಕಮ್ಮಿ ಇಲ್ಲ ಎನ್ನುವ ರೀತಿಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ನಾಗಬೇನಾಳ ತಾಂಡೆಯ ಶಾಲೆಯಲ್ಲಿ ಬರುವ ಜನವರಿ 29ರಂದು ಕಲಿಕಾ ವಸ್ತು ಪ್ರದರ್ಶನವಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಮಾದರ್, ಸಮೂಹ ಸಂಪನ್ಮೂಲ ವ್ಯಕ್ತಿ, ನಾಲ್ತ್ವಾಡ. ಒಟ್ಟಾರೆ ನಮ್ಮ ನಾಲ್ತ್ವಾಡ ಕ್ಲಸ್ಟರ್ನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು 12 ಶಾಲೆಗಳು ಬರುತ್ತಿದ್ದು, ಈ ಒಂದು ನಾಗಬೇನಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟಾರೆ 4 ಶಾಲೆಗಳಿದ್ದು, ಒಂದು ವೀರೇಶ್ ನಗರ, ಒಂದು ನಾಗಬೇನಾಳ, ಒಂದು ನಾಗಬೇನಾಳ ತಾಂಡ ಹಾಗೂ ಒಂದು ಆರ್ ಎಸ್ ಶಂಕರ್ ಶಾಲೆ. ಈ 4 ಶಾಲೆಗಳಲ್ಲಿ 4 ಶಾಲೆಗಳು ಉತ್ತಮವಾದಂಥ ಶೈಕ್ಷಣಿಕ ಗುಣಮಟ್ಟವನ್ನು ಹೊಂದಿದ್ದರೆ, ಈ ನಾಗಬೇನಾಳ ತಾಂಡ ಶಾಲೆ ವಿಶೇಷವಾದಂತಹ ಗುಣಾತ್ಮಕ ಶಿಕ್ಷಣಕ್ಕೆ ಅತ್ಯಂತ ಹತ್ತಿರದಿಂದ ಪ್ರಯತ್ನ ಮಾಡುತ್ತಿರುವಂಥ ಶಾಲೆವಾಗೈತಿ. ಏಕಪ್ಪ ಅಂತಂದ್ರೆ ಒಟ್ಟಾರೆ ಈ ಒಂದು ಶಾಲೆ TLM ಆಧಾರಿತ ಬೋಧನೆಗೆ ಪ್ರಾಮುಖ್ಯತೆ ಕೊಡುವುದರಿಂದ ಮಕ್ಕಳಿಗೆ ಅತ್ಯಂತ ನೈಜವಾದ ಕಲಿಕೆಗೆ ಇಲ್ಲಿ ಪ್ರಾಮುಖ್ಯತೆ ನೀಡುವುದರಿಂದ ಉತ್ತಮವಾದಂತಹ ಶಿಕ್ಷಣವು ಈ ಒಂದು ಶಾಲೆಯ ಮಕ್ಕಳಿಗೆ ದೊರಕುತ್ತಿದ್ದು, ಈಗ ತಾನೇ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಹಾಗೂ ಶಿಕ್ಷಕರ ಒಂದು ನೇತೃತ್ವದಲ್ಲಿ ಈ ಒಂದು TLM ಮೇಳವನ್ನು ಈ ಶಾಲೆಯಲ್ಲಿ ಇದೇ ದಿನಾಂಕ 29/1/2025 ಪ್ರಾರಂಭಗೊಳ್ಳುತ್ತಿದ್ದು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸಹ ಈ ಒಂದು TLM ನೂತನ ಕೊಠಡಿ ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ 31/1/2025 ಆಗಮಿಸುತ್ತಿದ್ದು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಮತಿಯ ಮೇರೆಗೆ ನಮ್ಮ ಕಡೆಯಲ್ಲಿರುವಂಥ ಎಲ್ಲ ಶಾಲೆಯ ಹಂತವಾಗಿ ಎಲ್ಲ ಶಾಲೆಯ ಮಕ್ಕಳನ್ನು ಹಾಗೂ ಶಿಕ್ಷಕರನ್ನು ಈ ಒಂದು ಶಾಲೆಗೆ ಕರೆತರುವಂಥ ಪ್ರಯತ್ನ ಮಾಡುವುದರ ಜೊತೆಗೆ ಈ ಶಾಲೆಯಲ್ಲಿ ಇರುವಂಥ TLM ಬೋಧನೆ ಹಾಗೂ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ನಾಲ್ತ್ವಾಡ ಕ್ಲಸ್ಟರ್ನ ಎಲ್ಲ ಶಾಲೆಗಳಿಗೂ ಪಸರಿಸುವಂತೆ ನಾ ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ. ಅದೇ ರೀತಿಯಾಗಿ ಒಟ್ಟಾರೆ 1ನೇ ತರಗತಿಯಿಂದ ಹಿಡಿದು 7ನೇ ತರಗತಿ ತನಕ ಇರುವಂಥ ಈ ಒಂದು ನಾಗಬೇನಾಳ ತಾಂಡ ಶಾಲೆ ಅತ್ಯುತ್ತಮವಾದಂಥ ಗುಣಾತ್ಮಕ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವುದು ಮೊನ್ನೆ ಸುಮಾರು 1 ವಾರದ ಹಿಂದೆ ಈ ಒಂದು ಶಾಲೆಯಿಂದ PPTಯನ್ನು ತಯಾರಿಸಿದ್ದು, ಆ PPTಯನ್ನು ಸಹ ಜಿಲ್ಲಾ ಹಂತದಲ್ಲಿ ವೀಕ್ಷಣೆ ಮಾಡಿದ್ದು ಉತ್ತಮವಾದಂಥ ಪ್ರತಿಕ್ರಿಯೆಗಳ ಜೊತೆಗೆ ನಮ್ಮ ಮುದ್ದೇಬಿಹಾಳ ತಾಲೂಕಿನಿಂದಲೂ ಉತ್ತಮವಾದ ಪ್ರತಿಕ್ರಿಯೆ, ನಮ್ಮ ನಾಲ್ತ್ವಾಡ ಕ್ಲಸ್ಟರ್ನ ಎಲ್ಲ ಶಿಕ್ಷಕರಿಂದಲೂ ಸಹ ಉತ್ತಮವಾದ ಪ್ರತಿಕ್ರಿಯೆ ಬಂದಿರೋದ್ರಿಂದ ಉತ್ತಮ ಗುಣಾತ್ಮಕ ಶಿಕ್ಷಣಕ್ಕೆ ಈ ಒಂದು ಶಾಲೆ ನಾಂದಿ ಆಡಿದೆ. ಅದೇ ಥರನಾಗಿ ನಮ್ಮ ಪ್ರಾಥಮಿಕ ನಾಲ್ತ್ವಾಡ ಕ್ಲಸ್ಟರ್ನ ಎಲ್ಲ ಪ್ರಾಥಮಿಕ ಶಾಲೆಗಳು ಸಹ ಮುಂದೊಂದು ದಿನ 12 ಗುಣಾತ್ಮಕ ಶಿಕ್ಷಣಕ್ಕೆ ಪ್ರೇರೇಪಣೆ ಮಾಡುವುದು ಈ ಒಂದು ನಾಗಬೇನಾಳ ತಾಂಡ ಶಾಲೆ ಸಹಕಾರಿಯಾಗಿದೆ ಅಂತಂದು ನಾ 2 ಮಾತನ್ನು ಮುಗಿಸ್ತೇನೆ. ನಿಮಿತ್ತ ಪಠ್ಯ ಹಾಗೂ ಪಕ್ಷೇತರ ಚಟುವಟಿಕೆ, ಗ್ರಾಮೀಣ ಭಾಗದ ಕಲೆಗಳು, ಕರಕುಶಲ ಕರ್ಮಿಗಳ ಸಿದ್ಧಪಡಿಸುವ ಮಾದರಿಗಳನ್ನು ಮುಖ್ಯ ಗುರು ಹಾಗೂ ಸಹ ಶಿಕ್ಷಕರ ಸಹಕಾರದಿಂದ ನೋಡುಗರ ಗಮನ ಸೆಳೆಯುತ್ತಿರುವ ಕಲಿಕೋಪಕರಣಗಳು ಸದ್ಯ ಅಳವಡಿಸಲಾದ ಕೊಠಡಿಗಳಲ್ಲಿ ನೋಡುಗರ ಕೈ ಬೀಸಿ ಕರೆಯುವಂತಿತ್ತು. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದಂತಿದೆ. ಎಲ್ರಿಗೂ ನಮಸ್ಕಾರ. ಇದೇ ದಿನಾಂಕ 29/1/2025 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ತಾಂಡದಲ್ಲಿ ಕಲಿಕಾ ವಸ್ತು ಪ್ರದರ್ಶನ ಇರುತ್ತದೆ. ವಿಶೇಷವಾಗಿ ನಾಗಬೇನಾಳ ತಾಂಡ ಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ
ಕಲಿಕೆಯಲ್ಲಿ ಉಪಯೋಗವಾಗುವಂಥ ವಿಶೇಷವಾಗಿ ಕಸದಿಂದ ರಸ ಎನ್ನುವ ಹಾಗೆ ಪ್ರತಿಯೊಂದು ವಸ್ತುವನ್ನು ಬಳಸಿಕೊಂಡು ಮಗುವಿಗೆ ಸುಲಭವಾಗಿ ಯಾವ ರೀತಿ ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ತಯಾರಿಸಿದ್ದಾರೆ. ಆ ತಯಾರಿಸಿರ್ತಕ್ಕಂಥ ವಸ್ತು ಪ್ರದರ್ಶನವನ್ನು ನಮ್ಮ ನಾಲತ್ವಾಡ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ಬಳಗ ಮತ್ತು ವಿದ್ಯಾರ್ಥಿಗಳು ವೀಕ್ಷಣೆಯನ್ನು ಮಾಡಿಕೊಂಡು ತಮ್ಮ ತರಗತಿ ಕೋಣೆಯಲ್ಲಿಯೂ ಕೂಡ ಅಳವಡಿಸಿಕೊಂಡು ಮಕ್ಕಳಿಗೆ ಕಲಿಕೆ ಗುಣಾತ್ಮಕ ಕಲಿಕೆ ಆಗುವಲ್ಲಿ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ನಿಟ್ಟಿನೊಳಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಒಂದು ಕಲಿಕಾ ವಸ್ತು ಪ್ರದರ್ಶನಕ್ಕೆ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲತ್ವಾಡ್.